ರಾಜ್ಯದ 3 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ. ಪಟ್ಟಣದಲ್ಲಿ ವಿಜಯೋತ್ಸವ. ಯಲಬುರ್ಗಾ 23 ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ಯುವಕರು ಎಲ್ಲರೂ ಒಟ್ಟಿಗೆ ವೃತ್ತದಲ್ಲಿ ಸೇರಿ ರಾಜ್ಯದ 3 ಕ್ಷೇತ್ರದ ವಿಧಾನಸಭಾ ಉಪಚುನಾವಣೆಯಲ್ಲಿ ಸೊಂಡೂರು ಕ್ಷೇತ್ರದಿಂದ ಶ್ರೀಮತಿ ಅನ್ನಪೂರ್ಣಮ್ಮ ತುಕಾರಾಂ, ಚನ್ನಪಟ್ಟಣ ಕ್ಷೇತ್ರದಿಂದ ಸಿಪಿ ಯೋಗೇಶ್ವರ್, ಶಿಗ್ಗಾವಿ ಸವಣೂರು ಕ್ಷೇತ್ರದಿಂದ ಯಾಸಿರ್ ಅಹಮದ್ ಪಠಾಣ್ ಈ ಮೂವರು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಮತ್ತು ಉಪಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದ್ದ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರ್ ಡಾಕ್ಟರ್ ಶಿವನ್ನಗೌಡ ದಾನರಡ್ಡಿ, ಶರಣಪ್ಪ ಗಾಂಜಿ, ಸಂಗಮೇಶ್ ಗುತ್ತಿ, ರೇವಣಪ್ಪ ಸಂಗಟ್ಟಿ, ಹಂಪಯ್ಯ ಸ್ವಾಮಿ ಹಿರೇಮಠ, ಮಹಾಂತೇಶ್ ಗಾಣಗೇರ್, ಎಂಎನ್ ನದಾಫ್, ಮಾನಪ್ಪ ಪೂಜಾರ್, ಸುಧೀರ್ ಕೊರ್ಲಹಳ್ಳಿ, ಸಾವಿತ್ರಿ ಗೊಲ್ಲರ್, ಪುನೀತ್ ಕೊಪ್ಪಳ, ರಾಜು ಹಡಪದ್ ಮತ್ತು ಇತರರು ಭಾಗವಹಿಸಿದ್ರು. ರಿಪೋರ್ಟರ್ ನೀಲಪ್ಪ ಕಾನಾವಳಿ, ಯಲಬುರ್ಗಾ. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಜನರ ಮನ ಮುಟ್ಟಿದೆ ಅಂತ ಹೇಳೋದಕ್ಕೆ ಈ ಒಂದು ಫಲಿತಾಂಶ ಅತ್ಯಂತ ಒಂದು ಪ್ರದರ್ಶನ ನೀಡಿದಂತ ಒಂದು ಸತ್ಯಾಂಶ ಅಡಗಿರ್ತಕ್ಕಂಥ ಒಂದು ಫಲಿತಾಂಶವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಕ್ಷೇತ್ರದ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಸಾಹೇಬರನ್ನ ಕೂಡ ಇವತ್ತು ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅವರು ಕೊಟ್ಟಂತ ಒಂದು ಮಾರ್ಗದರ್ಶನದ ಮೇರೆಗೆ ಇವತ್ತು ಸೊಂಡೂರು ಕ್ಷೇತ್ರದಲ್ಲಿ ಇವತ್ತು ಅತ್ಯಂತ ಒಂದು ಹೆಚ್ಚಿನ ಮತಗಳಿಂದ ಅಂತರದಲ್ಲಿ ಗೆದ್ದಂತ ಅನ್ನಪೂರ್ಣಮ್ಮ ಮೇಡಮ್ ಅವರು ಇವತ್ತು ಆ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಚನ್ನಪಟ್ಟಣದಲ್ಲಿ ಕೂಡ ಏನಪ್ಪಂದ್ರೆ ಸಿಪಿ ಯೋಗೇಶ್ವರ್ ಅವರು ಕೂಡ ಏನಪ್ಪಂದ್ರೆ ಇವತ್ತು ಗೆದ್ದು ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ. ಮತ್ತು ಶಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗನ ವಿರುದ್ಧ ಇವತ್ತು ಯಾಸೀನ್ ಪಠಾಣ್ ಅವರು ಗೆದ್ದು ಈ ಒಂದು ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ. ಇವೆಲ್ಲವನ್ನು ನಾವು ಅವಲೋಕನ ಮಾಡಿದಾಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರ ಮನ ಮುಟ್ಟಿದ್ದಾವೆ ಮತ್ತು ಕಾಂಗ್ರೆಸ್ನ ಅಭಿವೃದ್ಧಿ ಯೋಜನೆಗಳು ಏನಪ್ಪ ಅಂತಂದ್ರೆ ಜನರ ಮನ ಮುಟ್ಟಿದ್ದಾವೆ. ಸಿದ್ದರಾಮಯ್ಯನವರ ದಕ್ಷಿಣ ಆಡಳಿತವನ್ನ ಜನರು ಮೆಚ್ಚಿದ್ದಾರೆ. ಸನ್ಮಾನ್ಯ ರಾಯರೆಡ್ಡಿ ಸಾಹೇಬರ ಆಡಳಿತವನ್ನ ಮತ್ತು ಇದೆಲ್ಲ ಒಂದು ಕಾಂಗ್ರೆಸ್ಸಿನ ಸರ್ವ ಆಡಳಿತವನ್ನ ಮೆಚ್ಚಿದಂತ ಜನರು ಇವತ್ತು ಮತ್ತೊಮ್ಮೆ ಕಾಂಗ್ರೆಸ್ ಪರ ಕೈ ಎತ್ತಿದ್ದಾರೆ ಎನ್ನುವುದಕ್ಕೆ ಇದು ಒಂದು ವೇದಿಕೆ ಆಗಿದೆ. ಆ ಪ್ರಯುಕ್ತ ನಾವು ಇವತ್ತು ವಿಜೃಂಭಣೆಯಿಂದ ಒಂದು ವಿಜಯೋತ್ಸವ ಆಚರಿಸಿದ್ದೇವೆ. ಈ ಕಾರ್ಯಕ್ರಮವನ್ನ ಕುರಿತು ಕಾಂಗ್ರೆಸ್ ಪಕ್ಷದ ಒಂದು ಯುವಕರ ಅಧ್ಯಕ್ಷರಾದಂತ ಮಹಾಂತೇಶ್ ಗಾಣಗೇರ್ ಅವರು ಒಂದು 2 ಮಾತುಗಳನ್ನು ಹೇಳಬೇಕೆಂದು ವಿನಂತಿ ಮಾಡ್ಕೊಳ್ತೇವೆ.